ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿನ್ಸ್ ಕಿಚನ್. ನಾನಿವತ್ತು ಮ್ಯಾಂಗೋ ಹಲ್ವಾ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಏನಿಲ್ಲ, ಒಂದು ಬಟ್ಲು ಕೊಬ್ಬರಿ ತುರಿನ ಚೆನ್ನಾಗಿ ತುರ್ಕೊಂಡು ಇಟ್ಕೊಳ್ಳಿ. 2 ಮ್ಯಾಂಗೋ ತೊಗೊಂಡಿದ್ದೀನಿ. ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡು ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಒಳಗಿರೋ ಪ್ಲಂಪ್ ಎಲ್ಲ ಮಿಕ್ಸಿಗೆ ಹಾಕಿ ಇಟ್ಕೊಳ್ಳೋಣ. ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋಣ. ಮಿಕ್ಸಿಗೆ ಸ್ವಲ್ಪ ಹಾಲು ಹಾಕ್ಕೊಂಡ್ಬಿಟ್ಟು ಒಂದು ಅಥವಾ 2 ಏಲಕ್ಕಿನ ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳಿ. ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀವಿ ಈ ಕಡೆ. ಆ ಕಡೆ ಒಂದು ದಪ್ಪ ಇರೋ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೊಬ್ಬರಿ ತುರ್ಕೊಂಡು ಇಟ್ಕೊಂಡಿದ್ದೀವಲ್ವ, ಒಣ ಕೊಬ್ಬರಿ ಪೌಡ್ರು, ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ ತುಪ್ಪದಲ್ಲಿ. ಇಲ್ಲ ಅಂಗಡಿಲಿ ಸಿಗುತ್ತಲ್ವ ಕೊಬ್ಬರಿ ಪೌಡ್ರು, ಅದನ್ನ ತಗೋಬೋದು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಚೆನ್ನಾಗಿ ಫ್ರೈ ಆದ ತಕ್ಷಣ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀವಲ್ವ ಮ್ಯಾಂಗೋದು, ಅದನ್ನು ಹಾಕ್ಕೊಂಬಿಡೋಣ ಇದಕ್ಕೇ. ಅದೇನಿಲ್ಲ, ಏಲಕ್ಕಿ ಪೌಡ್ರ್. ಅದು ಚೆನ್ನಾಗಿ ಒಂದು 5 ರಿಂದ 7 ನಿಮಿಷನಾದರೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ದಪ್ಪ ಇರೋ ಪಾತ್ರೆ ತಗೊಳ್ಳಿ, ತಳ ಹಿಡಿಯೋದಿಲ್ಲ ಅದು. ನೋಡಿರಿ, ಆಗಲೇ ಗಟ್ಟಿ ಬಂತು. ಹಲ್ವಾ ಕೂಡ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಸ್ವಲ್ಪ ಇನ್ನೂ ಗಟ್ಟಿ ಬೇಕಂದರೆ ಸ್ವಲ್ಪ ಕಾರ್ನ್ಫ್ಲೋರ್ಗೆ ಹಾಲು ಹಾಕ್ಕೊಂಬಿಟ್ಟು ಅದನ್ನು ಹಾಕ್ಕೊಳ್ಳೋಣ ಇದಕ್ಕೇ. ಇದೇನು ಟೇಸ್ಟ್ ಕೊಡೋಲ್ಲ, ಸುಮ್ಮನೆ ಗಟ್ಟಿ ಬರುತ್ತೆ ಅಂದ್ಕೊಂಡು ಸ್ವಲ್ಪ ಹಾಕ್ಕೋಬೇಕು. ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿರಿ, ಟೇಸ್ಟ್ ಅಂತೂ ಸೂಪರಾಗಿ ಬಂದಿತ್ತು. ಬೇಗನೆ ಯಾರು ಗೆಸ್ಟ್ಗಳು ಬಂದರೆ ಒಂದು 5 ನಿಮಿಷದಲ್ಲೇ ಮಾಡ್ಬೋದು ಇದನ್ನು. ನೋಡಿರಿ, ಕಲರ್ ಕೂಡ ಚೇಂಜ್ ಆಯಿತು. ಮಾವಿನ ಹಣ್ಣಿನ ಸೀಸನಲ್ಲಿ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಮಾಡ್ಕೊಂಡು ತಿನ್ಕೋಬೋದು ಕೂಡ. ಬರೀ ಶೀಕರಣೆ ಮಾಡ್ಕೊಂಡು ಒಂದೇ ಥರ ಟೇಸ್ಟ್ ಮಾಡೋದಕ್ಕಿಂತ ವೆರೈಟಿ ಟೇಸ್ಟ್ ಮಾಡ್ಬೋದು. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಮಾಡ್ಕೊಂಡು, ಸಾಫ್ಟಾಗಿರುತ್ತೆ. ನೀವು ಮಾಡ್ಕೊಂಡು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.